बोलो भारत माता की बोलो भारत माता की विजेंद्र रेड्डी ಹೌದು ವೀಕ್ಷಕರೇ, ಶಿಸ್ತಿನ ಪಕ್ಷ ಅಂತ ಗುರುತಿಸಿಕೊಳ್ಳೋ ಭಾರತೀಯ ಜನತಾ ಪಕ್ಷದ ಒಳಗಡೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಇವತ್ತು ಬೆಳಕಿಗೆ ಬಂದಿದೆ. ವ್ಯಕ್ತಿ ನಿಷ್ಠೆಗಿಂತ ಪಕ್ಷ ನಿಷ್ಠೆ, ರಾಷ್ಟ್ರ ನಿಷ್ಠೆಗಳು ದೊಡ್ಡವು, ವ್ಯಕ್ತಿಗಿಂತ ಪಕ್ಷ ದೊಡ್ಡದು. ಈ ಮಾತುಗಳನ್ನು ಮಂತ್ರದ ಹಾಗೆ ಬಿಜೆಪಿಯಲ್ಲಿ ಬಾಯಿಪಾಠ ಮಾಡಿಕೊಂಡು ಯಾವಾಗಲೂ ಹೇಳ್ತಿರ್ತಾರೆ. ಆದರೆ ಈ ರೀತಿ ದೊಡ್ಡ ದೊಡ್ಡ ಮಾತುಗಳನ್ನು ಆಡೋರು ಕೂಡ ಕೆಲವು ಸಲ ಹೆಂಗೆಂಗೋ ಆಡ್ತಾರೆ ಅನ್ನೋದಕ್ಕೆ ಇವತ್ತು ಬಿಜೆಪಿ ಕಚೇರಿಯಲ್ಲಿ ನಡೆದ ಘಟನೆಗಳೇ ಸಾಕ್ಷಿಯಾದವು. ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ 5-6 ಮಂದಿ ಪೈಪೋಟಿ ನಡೆಸಿದ್ರು. ಅದರಲ್ಲಿ ಸಂಸದ ಸುಧಾಕರ್ ಬೆಂಬಲಿಗರು ತಮಗೆ ಜಿಲ್ಲಾಧ್ಯಕ್ಷ ಸ್ಥಾನ ಸಿಗುವ ನಿರೀಕ್ಷೆಯಲ್ಲಿದ್ದರು. ಅದೇ ರೀತಿ ಸಮಾಜ ಸೇವಕ ಸಂದೀಪ್ ರೆಡ್ಡಿ ಅವರು ಸಹ ಜಿಲ್ಲಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿದ್ದರು. ಆದರೆ ಸಂದೀಪ್ ರೆಡ್ಡಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಲೋಕಸಭಾ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಯಲಹಂಕ ಶಾಸಕ ವಿಶ್ವನಾಥ್ ಅವರ ಮಗ ಅಲೋಕ್ ವಿಶ್ವನಾಥ್ಗೆ ಸಹಕಾರ ನೀಡಿದ್ರು. ಅಂದಿನಿಂದ ಸಂಸದ ಸುಧಾಕರ್ ಮತ್ತು ಸಂದೀಪ್ ರೆಡ್ಡಿ ನಡುವೆ ಮುಸುಕಿನ ಗುದ್ದಾಟ ನಡೀತಾ ಇತ್ತು. ಇದೀಗ ಯಾವಾಗ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಬಿಜೆಪಿ ಸ್ಥಾನಕ್ಕೆ ಆಯ್ಕೆ ಸಮಿತಿಯು ಸಂದೀಪ್ ರೆಡ್ಡಿ ಅವರನ್ನ ನೂತನ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಅಂತ ಘೋಷಣೆ ಮಾಡ್ತೋ, ಸಂಸದ ಸುಧಾಕರ್ ಮತ್ತವರ ಬೆಂಬಲಿಗರಿಗೆ ತೀವ್ರ ಮುಖಭಂಗವಾಗಿದೆ. ಅವರು ಸೂಚಿಸಿದ ಅಭ್ಯರ್ಥಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಣೆ ಹಾಕದೆ ಸಂದೀಪ್ ರೆಡ್ಡಿಗೆ ಮಣೆ ಹಾಕಿರೋದು ಸಂಸದರ ಆಕ್ರೋಶಕ್ಕೆ ಕಾರಣವಾಗಿದೆ. ಇದರಿಂದ ಸುಧಾಕರ್ ಬೆಂಬಲಿಗರು ಚಿಕ್ಕಬಳ್ಳಾಪುರ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ನೂತನ ಜಿಲ್ಲಾಧ್ಯಕ್ಷರ ಘೋಷಣೆ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಘೋಷಣೆಗಳನ್ನ ಕೂಗಿ ಭಾರಿ ಗದ್ದಲವನ್ನೇ ಸೃಷ್ಟಿಸಿದ್ರು. ಬಿಜೆಪಿ ಪಕ್ಷವನ್ನ ರಾಜ್ಯಾಧ್ಯಕ್ಷರಾಗಿ ಆಗಿರ್ತಕ್ಕಂಥ ವಿಜೇಂದ್ರ ಅವರು ಸರ್ವನಾಶ ಮಾಡೋದಕ್ಕೆ ಹೊರಟಿದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲೇ ನಮ್ಮ ನಾಯಕರಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸುಧಾಕರ್ ಅಣ್ಣವರು ಬಿಜೆಪಿಯವನ್ನ ಕಟ್ಟಿ ಬೆಳೆಸಬೇಕಂತ ಕನಸಿಟ್ಕೊಂಡು ಇವತ್ತು ಸಂಘಟನೆ ಮಾಡ್ತಾ ಇದ್ದಾರೆ. ಇವತ್ತು ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಅವರನ್ನು ಸಹಮತ ತೆಗೆದುಕೊಂಡಿಲ್ಲ. ವಿಜೇಂದ್ರ ಅವರು ಇಷ್ಟಾನುಸಾರವಾಗಿ ಅವರು ಜಿಲ್ಲಾಧ್ಯಕ್ಷನಾಗಿ ಘೋಷಣೆ ಮಾಡಿದ್ದಾರೆ. ಇವತ್ತು ಅವರು ಬಿಜೆಪಿ ಪಕ್ಷವನ್ನು ಸಂಘಟನೆ ಮಾಡೋದಕ್ಕೆ ಕೊಟ್ಟಿಲ್ಲ, ಸರ್ವನಾಶ ಮಾಡೋದಕ್ಕೆ ಇವತ್ತು ವಿಜೇಂದ್ರ ಹೋಗಿದ್ದಾರೆ. ಅವ್ರಿಗೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಅವ್ರಿಗೆ ಧಿಕ್ಕಾರವನ್ನು ಕೂಗ್ತಾ ಇದ್ದೀವಿ. ನಮ್ಮ ನಾಯಕರನ್ನ ಗಣನೆಗೆ ತೆಗೆದುಕೊಂಡು ಇವತ್ತು ಜಿಲ್ಲಾಧ್ಯಕ್ಷನ ಘೋಷಣೆ ಮಾಡಿದ್ದಾರೆ. ಇದಂತೂ ನಿಜವಾಗೂ ತುಂಬಾ ಕರಾಳವಾದಂಥ ದಿನ. ನಾವು ಇದ್ರ ಬಗ್ಗೆ ಇನ್ನೂ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತೇವೆ. ಇವತ್ತು ಅವ್ರ ಪಕ್ಷನ ಕಟ್ಟೋದಕ್ಕೆ ಬಂದಿಲ್ಲ ಅವರು ವಿಜೇಂದ್ರ ಅವರು. ಇವತ್ತು ಬಿಜೆಪಿಗೆ ಅಷ್ಟೇ ಮಾನ ಮರ್ಯಾದೆ ಇದೆ. ಆ ಮಾನ ಮರ್ಯಾದೆಯನ್ನು ತೆಗೆದು ಇವತ್ತು ನೀವು ನೋಡ್ತಾ ಇರ್ಬೋದು, ಬಸವರಾಜ ಯತ್ನಾಳ್ ಅವರು, ರಮೇಶ್ ಜಾರಕಿಹೊಳಿ ಅವರು, ಹಿರಿಯ ನಾಯಕರು ಅವ್ರ ಬಗ್ಗೆ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇಡೀ ಜಾಹೀರಾತಾಗಿದೆ ಕರ್ನಾಟಕದಲ್ಲಿ. ಅಂಥದ್ರಲ್ಲಿ ಈಗ ಪಕ್ಷವನ್ನು ತಾವೇ ನೋಡಿದ್ರು ಪತ್ರಕರ್ತರು. ಇವತ್ತು ಇಡೀ ಜಿಲ್ಲೆನಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಸುಧಾಕರ್ ಅಣ್ಣವರು 19 ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಬಂದು ಮೊದಲನೇದಾಗಿ ಬಿಜೆಪಿ ಬಾಟವನ್ನು ಆರಿಸಿದ್ರು. ಅದಾದ್ಮೇಲೆ ಲೋಕಸಭಾ ಚುನಾವಣೆ ಅಧಿಕ ಮತದಿಂದ ಇವತ್ತು ಗೆದ್ದು ಲೋಕಸಭಾ ಸದಸ್ಯರಾಗಿದ್ದಾರೆ. ಅವರ ಕನಸು
3 ಜಿಲ್ಲೆನಲ್ಲೂ ಬಿಜೆಪಿ ಪಕ್ಷವನ್ನು ಕಟ್ಟಬೇಕು, ಮುಂದೆ ಬರ್ತಕ್ಕಂಥ ಚುನಾವಣೆಗೆ 15ರಿಂದ 20 ಸ್ಥಾನ ತೆಗೆದುಕೊಳ್ಬೇಕಂತ ಗುರಿ ಇಟ್ಕೊಂಡು ಇವತ್ತು ಪಾರ್ಟಿ ಸಂಘಟನೆ ಮಾಡಕ್ಕೆ ಹೊರಟಿದ್ರೆ, ಇವತ್ತು ಇದೇ ಚಿಕ್ಕಬಳ್ಳಾಪುರ ಅವರು ಸ್ವಂತ ಜಿಲ್ಲೆನಲ್ಲಿ ಜಿಲ್ಲಾಧ್ಯಕ್ಷನ ಆಯ್ಕೆ ಮಾಡಬೇಕಾಗಿದ್ರೆ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೀಗ, ಅವ್ರನ್ನ ಗಣನೆಗೆ ತೆಗೆದುಕೊಂಡೀಗ ಏಕ ಪಕ್ಷ ರೀತಿಯಾಗಿ ವಿಜೇಂದ್ರ ಅವರು ಇವತ್ತು ಜಿಲ್ಲಾಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ. ಇವತ್ತು ನೀವು ನೋಡಿರ್ಬೋದು, ಜಿಲ್ಲಾಧ್ಯಕ್ಷರಾಗಿದ್ದಾರೆ ಸಂದೀಪ್ ರೆಡ್ಡಿ ಅವರು. ಯಾವತ್ತು ಬಿಜೆಪಿ ಪರವಾಗಿ ಬಂದು ಕೆಲಸ ಮಾಡಿಲ್ಲ. ನಾವು ತಳಮಟ್ಟದಿಂದ ಬಿಜೆಪಿ ಪಕ್ಷವನ್ನು ಕಟ್ಟಿ ಸಂಘಟನೆ ಮಾಡ್ತಾ ಇದ್ದೀವಿ. ಆದ್ರಿಂದ ಅವರು ನಮ್ಮ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಏನು ಮಾಡಿದಾರೋ ಬಿಜೆಪಿ ಅಂತ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಇವತ್ತು ನಾವು ಈಗ ಇಡೀ ಜಿಲ್ಲೆನಲ್ಲಿ ವಿಜೇಂದ್ರ ಅವರಿಗೆ ಧಿಕ್ಕಾರವನ್ನು ನಾವು ಇವತ್ತು ಕೂಗ್ತಾ ಇದ್ದೀವಿ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ನೂತನ ಜಿಲ್ಲಾಧ್ಯಕ್ಷರಾಗಿ ಸಂದೀಪ್ ರೆಡ್ಡಿ ಅಧಿಕಾರ ಸ್ವೀಕಾರ ಕಾರ್ಯಕ್ರಮದ ಮಧ್ಯೆ ಪ್ರವೇಶಿಸಿದ ಸಂಸದ ಸುಧಾಕರ್ ಬೆಂಬಲಿಗರು ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಿರ್ಣಯದ ವಿರುದ್ಧ ಧಿಕ್ಕಾರಗಳ ಘೋಷಣೆಗಳನ್ನು ಕೂಗಿದ್ರು. ಇವರ ಈ ವರ್ತನೆ ನೂತನ ಅಧ್ಯಕ್ಷ ಸಂದೀಪ್ ರೆಡ್ಡಿ ಬೆಂಬಲಿಗರ ಆಕ್ರೋಶಕ್ಕೆ ಕಾರಣವಾಗಿ ಸಂದೀಪ್ ರೆಡ್ಡಿಗೆ ಜೈ ಎಂದು ಜೈಕಾರದ ಘೋಷಣೆಗಳನ್ನು ಕೂಗಿದ್ರು. ಈ ವೇಳೆ ಎರಡೂ ಗುಂಪುಗಳು ಮುಖಾಮುಖಿಯಾಗಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿತ್ತು. ಆದರೆ ಸಂದೀಪ್ ರೆಡ್ಡಿ ಮಾತ್ರ ಬಹಳ ಕೂಲ್ ಆಗಿ ಪಕ್ಷದಲ್ಲಿ ಇದು ಸಹಜ, ನಾನು ಕೂತು ಎಲ್ಲರ ಬಳಿ ಮಾತನಾಡಿ ಪಕ್ಷಕ್ಕಾಗಿ ದುಡಿಯುವೆ ಎಂದರು. ನೋಡಿ, ಸುಧಾಕರ್ ಅವ್ರ ಟೀಮ್ ಅಂತ ಯಾವುದೂ ಇಲ್ಲ. ಯಾರೋ ಒಂದಷ್ಟು ಅವರಿಗೆ ಸ್ಥಾನ ಸಿಗದೇ ಇದ್ದಿದ್ದಕ್ಕೋ ಏನೋ ಒಂದು ಸಣ್ಣ ಅಸಮಾಧಾನ, ಅದು ಸಹಜವಾದ ಪ್ರಕ್ರಿಯೆ. ಇಲ್ಲಿ ಸುಧಾಕರ್ ಅವ್ರ ಟೀಮು ಇನ್ನೊಬ್ಬರ ಟೀಮು ಯಾವುದೂ ಇಲ್ಲ. ಇಲ್ಲಿರೋದು ಒಂದೇ ಟೀಮು, BJP ಟೀಮು, ದೇಶಭಕ್ತರ ಟೀಮು. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಜೀರ್ಣ ಮಾಡಿಕೊಂಡು ಮುಂದಕ್ಕೆ ಹೋಗುವಂತಹ ಒಂದು ಪ್ರಬುದ್ಧತೆ ನಮಗಿದೆ. ಅದರಂತೆ ಪಕ್ಷ ಕಟ್ಟೋ ಕೆಲಸ ಮಾಡ್ತೀವಿ. ಇದೆಲ್ಲ ಸಹಜವಾದ ಅದೊಂದು ಸಣ್ಣ, ಇವಾಗ ತಾಯಿ ಮೇಲೆ ಮಕ್ಕಳು ಸಣ್ಣ ಒಂದು ವಿರೋಧ ವ್ಯಕ್ತಪಡಿಸಲ್ವಾ, ಆ ರೀತಿ. ಬಟ್ ನನ್ನ ನಾಯಕರಾದಂತಹ ವಿಜೇಂದ್ರಣ್ಣನವರಿಗೆ ಧಿಕ್ಕಾರಕ್ಕೆ ಹೋಗಿದ್ದು ತಪ್ಪು. ಅದನ್ನು ನಾನು ಖಂಡಿಸ್ತೀನಿ. ಅವರಿಗೆ ಮುಂದಿನ ದಿನಗಳಲ್ಲಿ ಅವರನ್ನು ಸಹ ಜೊತೆಗೆ ಕರ್ಕೊಂಡು ಹೋಗುವಂತಹ, ಅವರ ಏನು ತಪ್ಪುಗಳಿದೆ ಅವರಿಗೆ ಮನವರಿಕೆ ಮಾಡಿಕೊಳ್ಳುವಂತಹ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತೀವಿ. ನೋಡಿ, ಇದನ್ನ ನಾವು ರಸ್ತೆಯಲ್ಲಿ ನಿಂತ್ಕೊಂಡು ಕಾಂಟ್ರಿಬ್ಯೂಷನ್ ಏನಿದೆ ಏನಿಲ್ಲ ಅನ್ನೋದನ್ನ ಏನಿಲ್ಲ, ಇಡೀ ಚಿಕ್ಕಬಳ್ಳಾಪುರ ಜನತೆಗೆ ಗೊತ್ತಿದೆ. ಇಡೀ ನನ್ನ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ, ಹಿರಿಯರಿಗೆ ಎಲ್ಲ ಗೊತ್ತಿದೆ. ಇದೊಂದು ದೊಡ್ಡ ಪ್ರಕ್ರಿಯೆ, ಇದು ಒಂದು ದಿವಸದಲ್ಲಿ ಆಗಿದ್ದಲ್ಲ. ಒಂದಷ್ಟು ಸಣ್ಣ ಪುಟ್ಟ ಮಾತುಗಳು ಬರುತ್ತೆ, ಅವುಗಳನ್ನೆಲ್ಲ ನಾವು ತುಂಬ ತಲೆ ಕೆಡಿಸ್ಕೊಳ್ಳೋಂಥದ್ದು. ಇದನ್ನು ತುಂಬ ಸಕಾರಾತ್ಮಕವಾಗಿ ಸ್ವೀಕಾರ ಮಾಡ್ತೀನಿ. ಇವತ್ತು ಅವರೇನು ಬೇಜಾರಾಗಿದ್ದಾರೆ, ಅವರನ್ನು ಮಾತಾಡೋವಂಥ ಕೆಲಸ ಮಾಡ್ತೀನಿ, ಅವರನ್ನು ಸಮಾಧಾನ ಮಾಡುವಂಥ ಕೆಲಸ ಮಾಡೋಣ. ಎಲ್ಲರೂ ನನ್ನ ಸ್ನೇಹಿತರೆ. ಏನೋ ಸಣ್ಣ ಪುಟ್ಟ ತಪ್ಪುಗಳಾಗ್ತದೆ, ಅದನ್ನೆಲ್ಲ ನಾವು ಮನಸ್ಸಿಗೆ ತಗೊಳ್ಳೋಂಥ ಅವಶ್ಯಕತೆ. ಇನ್ನು ಸಂಸದ ಸುಧಾಕರ್ ಸೂಚಿಸಿದ ಆಕಾಂಕ್ಷಿಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಮಣೆ ಹಾಕದೆ ಮತ್ತೊಬ್ಬ ಆಕಾಂಕ್ಷಿಗೆ ಮಣೆ ಹಾಕಿದ್ದು ಸಂಸದರ ಕೆಂಗಣ್ಣಿಗೆ ಗುರಿಯಾಗಿದೆ. ಬೆಂಗಳೂರಿನ ಸಂಸದರ ಮನೆಯಲ್ಲಿ ಸುಧಾಕರ್ ಅವರು ಸುದ್ದಿಗೋಷ್ಠಿ ನಡೆಸಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಡೆಯ ವಿರುದ್ಧ ಕಿಡಿಕಾರಿದ್ದಾರೆ. ಹೈಕಮಾಂಡ್ ಮುಂದೆ ವಿಜಯೇಂದ್ರ ಅವರ ಬಗ್ಗೆ ಎಲ್ಲ ವಿವರವಾಗಿ ಹೇಳ್ತೇನೆ ಅಂತ ಯುದ್ಧದ ಕಹಳೆ ಊದಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.